ನಮಸ್ಕಾರ ಸ್ನೇಹಿತರೆ. ಬೌಲಿಂಗ್ನಲ್ಲಿ ಮಿಂಚಿದರು ಬುಮ್ರಾ, ಬ್ಯಾಟಿಂಗ್ನಲ್ಲಿ ಆರ್ಭಟಿಸಿದ ಆಸೀಸ್ ಬ್ಯಾಟರ್ಗಳು, ಬೃಹತ್ ಮೊತ್ತ ಬಾರಿಸಿದ ಆಸ್ಟ್ರೇಲಿಯಾ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮೆಲ್ಬರ್ನ್ನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ 4ನೇ ಟೆಸ್ಟ್ನಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಲು ಬಂದ ಉಸ್ಮಾನ್ ಖವಾಜಾ ಹಾಗೂ ಸ್ಯಾಮ್ ಕನ್ಸ್ಟರ್ಸ್ ರವರು ಉತ್ತಮವಾಗಿ ಬ್ಯಾಟಿಂಗ್ ಮಾಡಿ ಈ ಜೋಡಿ 89 ರನ್ಗಳ ಜೊತೆಯಾಟವನ್ನ ನೀಡಿದರು. ಸ್ಯಾಮ್ ಕನ್ಸ್ಟರ್ಸ್ 60 ರನ್ ಗಳಿಸಿ ಜಡ್ಡುಗೆ ಎಲ್ಬಿ ಆದರೆ ಉಸ್ಮಾನ್ ಖವಾಜಾ ರವರು 57 ರನ್ ಗಳಿಸಿ ಬುಮ್ರಾಗೆ ವಿಕೆಟ್ ಒಪ್ಪಿಸಿದರು. ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ಮಾರ್ನಸ್ ಲಬುಸೇನೆ 72 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ನಂತರ ಸ್ಟೀವ್ ಸ್ಮಿತ್ ರವರು 68 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಇನ್ನು ಉಳಿದಂತೆ ಟ್ರಾವಿಸ್ ಹೆಡ್ ಶೂನ್ಯ ಹಾಗೂ ಮಿಚೆಲ್ ಮಾರ್ಷ್ ರವರು 4 ರನ್ ಗಳಿಸಿ ಜಸ್ಪ್ರೀತ್ ಬುಮ್ರಾಗೆ ವಿಕೆಟ್ ಒಪ್ಪಿಸಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ತಂಡದ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ರವರು 31 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡ ಮೊದಲ ದಿನದಾಟದಂತ್ಯಕ್ಕೆ 80 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 311 ರನ್ ಗಳಿಸಿ ಸ್ಟೀವ್ ಸ್ಮಿತ್ ಅಜೇಯ 68 ರನ್ ಹಾಗೂ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ 8 ರನ್ ಗಳಿಸಿ 2ನೇ ದಿನದಾಟದಂತ್ಯಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ.